ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವತ್ತಿನ ಶಿವ ತಂದೆಯ ಮುರಳಿ ಚಿಂತನೆಯಲ್ಲಿ ಅನೇಕ ಹೊಸ ಹೊಸ ವಿಚಾರಗಳನ್ನು ತಿಳಿಸಿದ್ದಾರೆ. ಇವತ್ತಿನ ಒಟ್ಟಾರೆ ಉದ್ದೇಶ ಏನು? ಮುರಳಿಯ ಮುಖ್ಯ ಸಾರ, ಧಾರಣೆ, ವರದಾನ, ಪ್ರಶ್ನೋತ್ತರ, ಸ್ಲೋಗನ್ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುವ ಕಾರಣ ಇವತ್ತಿನ ಮುರಳಿಯ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನ ಮಾಡೋಣ. ಇವತ್ತಿನ ಮುರಳಿಯ ಮುಖ್ಯ ಸಾರದಲ್ಲಿ ಶಿವ ತಂದೆ ಹೇಳ್ತಾರೆ, ಮೊದಲ ಮಕ್ಕಳೇ, ಜ್ಞಾನಸಾಗರ ಶಿವ ತಂದೆ ಬಂದು ನಿಮಗೆ 3ನೇ ನೇತ್ರವನ್ನ ಕೊಟ್ಟಿದ್ದಾರೆ, ಅದರಿಂದಲೇ ನಿಮ್ಮ ಆತ್ಮ ಜಾಗೃತಿಯಾಗುತ್ತದೆ. ನಿಮಗೆ 3ನೇ ನೇತ್ರ ಕೊಟ್ಟಿದರೆ, ಹಾಗಾಗಿ ಆತ್ಮ ಜಾಗೃತಿ ಆಗುತ್ತೆ ಅದರಿಂದ. ಇನ್ನ ಆಹಾರ ಪಾನೀಯ ವಿಚಾರಗಳಲ್ಲಿ ಶುದ್ಧವಾಗಿಟ್ಟುಕೊಳ್ಳಬೇಕು ಅಂತ ಹೇಳಿದರೆ, ವಿನಾಶಕ್ಕೆ ಮುಂಚೆನೆ ನೀವು ಪವಿತ್ರ ಆಗಬೇಕಾಗಿದೆ ಅಂತ ಹೇಳಿದರೆ, ಇನ್ನ ಧಾರಣೆಗಳಲ್ಲಿ ಏನೇ ನೀವು ಕಾರ್ಯಗಳನ್ನ ಮಾಡ್ತಾ ಇದ್ರೂ ಕೂಡ ವಿಶ್ವ ಪರಿವರ್ತನಾ ಸೇವೆಯಲ್ಲಿ ಸೂಕ್ಷ್ಮವಾಗಿ ಸಹಯೋಗಿಗಳಾಗಿರಬೇಕು ಅಂತ ಹೇಳಿದರೆ, ಅನೇಕ ವಿಚಾರಗಳನ್ನು ಇವತ್ತು ನಮಗೆ ತಿಳಿಸಿದ್ದಾರೆ. ಮೂರನೇ ನೇತ್ರವನ್ನ ಕೊಡ್ತಾ ಇದ್ದಾರೆ ಜ್ಞಾನಸಾಗರ ಶಿವ ತಂದೆ, ಹಾಗಾಗಿ ನಿಮ್ಮಲ್ಲಿ ಆತ್ಮ ಜಾಗೃತಿ ಆಗ್ತದೆ ಅಂತ ಹೇಳಿದರೆ, ಇದು ಒಂದೇ ವಿಚಾರ ಮಾಡಬೇಕಾಗಿರೋದು. ಈಗ ಸಾವಿರಾರು ವರ್ಷಗಳಿಂದ ಯಾವ ಒಂದು ಆತ್ಮ ಜಾಗೃತಿಗಾಗಿ, ಆತ್ಮ ಸಾಧನೆಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ತನ್ನನ್ನ ತಾನರಿಯುವುದಕ್ಕಾಗಿ ಜಗತ್ತಿನ ಎಲ್ಲ ದಾರ್ಶನಿಕರು, ತತ್ವಜ್ಞಾನಿಗಳು, ಮಹಾತ್ಮರು, ವಿಜ್ಞಾನಿಗಳು ಎಲ್ಲರ ಪ್ರಶ್ನೆಯೂ ಕೂಡ ನಾನು ಯಾರು? ಹೂ ಆಮ್ ಐ? ನಾನು ಯಾರಾಗಿದ್ದೇನೆ? ಈ ಶರೀರವೇ ನಾನ? ಹಾಗಾದ್ರೆ ಶರೀರವನ್ನ ಒಂದೊಂದು ಭಾಗ ನಾನು ಕಳ್ಕೊಂಡು ಕೂಡ ಇರ್ತಾ ಇದ್ದೀನಲ್ವಾ? ಕೈ ಹೋದವರಿದ್ದಾರೆ, ಕಾಲು ಹೋದವರಿದ್ದಾರೆ, ಕಿಡ್ನಿ ಹೋದವರಿದ್ದಾರೆ, ಹಾರ್ಟ್ ಹೋದ್ರೆ ಮತ್ತೊಂದು ಹಾಕಿಸ್ಕೊಳ್ಬಹುದು. ಇದಕ್ಕೆ ಅಲ್ಟರ್ನೇಟ್ ಸಿಗ್ತಾ ಇದೆ. ಆದ್ರೆ ಒಂದು ಸಲ ಪ್ರಾಣ ಹೋಯ್ತು ಅಂದ್ರೆ ಅದು ಸಿಗೋದಿಲ್ವಲ್ಲ. ಹಾಗಾದ್ರೆ ಯಾರು ನಾನು? ಸಾಯುವವನ, ಸಾಯದೇ ಇರುವವನ, ಸಾಕಾರನ, ನಿರಾಕಾರನ, ವ್ಯಕ್ತಿಯ, ಶಕ್ತಿಯ? ಈ ರೀತಿ ಅನೇಕ ಪ್ರಶ್ನೆಗಳ ಜಾಡನ್ನ ಹಿಡಿದು ಅನೇಕ ಸಂಶೋಧನೆಗಳನ್ನು ಮಾಡಿದೆ ವಿಜ್ಞಾನ.
ಅದೇ ರೀತಿ ವಿಜ್ಞಾನಕ್ಕೂ ಪೂರ್ವದಲ್ಲಿಯೇ ತತ್ವಜ್ಞಾನಿಗಳು, ದಾರ್ಶನಿಕರು, ಆಧ್ಯಾತ್ಮಿಕ ಪಿಪಾಸುಗಳು, ಋಷಿಮುನಿಗಳು ಕೂಡ ಇದರ ಅನೇಕ ರೀತಿಯ ಆಂತರ್ಯದ ರಿಸರ್ಚ್ ಅನ್ನ ಮಾಡಿ ಅಂತರ್ಮುಖಿಯಾಗಿ ಅನೇಕ ಪ್ರಯೋಗಕ್ಕೆ ಒಳಪಟ್ಟು ಧ್ಯಾನಸ್ಥರಾಗಿ ಸಾಕಷ್ಟು ವಿಚಾರಗಳನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಆಧ್ಯಾತ್ಮ ಅಂದ್ರೇನೆ ಅಂತರ್ಮುಖದ ಪ್ರಯಾಣ ಅಂತ ಹೇಳಿದ್ರು. ಬ್ರಹ್ಮಾಂಡವನ್ನ ಅರಿಯುವುದು ವಿಜ್ಞಾನ, ಪಿಂಡಾಂಡವನ್ನ ಅರಿಯುವುದು ಅಧ್ಯಾತ್ಮ ಅಂತ ಹೇಳಿದ್ರು. ಅರ್ಥಾತ್ ಪಿಂಡಾಂಡ ಅಂದ್ರೆ ಇದ್ರೊಳಗಡೆ ಇರತಕ್ಕಂಥ, ಇದಕ್ಕೆ ಆಧಾರವಾಗಿರ್ತಕ್ಕಂಥ ಚೈತನ್ಯ. ಚಿತ್ರವನ್ನ ನೋಡುವುದು ವಿಜ್ಞಾನ, ಒಳಗಡೆ ಇರುವ ಚೈತನ್ಯವನ್ನ ನೋಡುವುದು ಅಧ್ಯಾತ್ಮ. ಈ ಸಾಕಾರವನ್ನ ನೋಡುವುದು ವಿಜ್ಞಾನ, ಇದರೊಳಗಡೆ ಆಧಾರವಾಗಿರುವ ನಿರಾಕಾರವನ್ನ ನೋಡುವುದು ಅಧ್ಯಾತ್ಮ. ಏನಾದ್ರು ಇದು ಅಷ್ಟು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪ್ರಯೋಗಗಳು. ಸಮಯಾನುಸಾರ ಈ ಪ್ರಯೋಗಗಳಲ್ಲಿ ಅನೇಕ ಬದಲಾವಣೆಗಳು, ಹೇಳಿಕೆಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಒಟ್ಟಾರೆ ಸಾರ ವೇದ ಉಪನಿಷತ್ತಿನ ಕಾಲದಿಂದ ಹಿಡಿದು ಇಂದಿನ ವಿಜ್ಞಾನದ ಪ್ರಪಂಚದಲ್ಲಿಯೂ ಕೂಡ ಒಂದಂತೂ ಒಪ್ಪಿಕೊಳ್ಳಲಾಗಿದೆ. ಈ ಕಣ್ಣಿಗೆ ಕಾಣುವ ಶರೀರದೊಳಗಡೆ ಕಣ್ಣಿಗೆ ಕಾಣದಿರುವ ಒಂದು ಶಕ್ತಿ ಇದೆ. ಅದರ ವಿಜ್ಞಾನಿಗಳು ಪವರ್ ಅಂತ ಕರೆದ್ರು, ಡಿವೈನ್ ಸೋಲ್ ಅಂತ ಕರೆದ್ರು, ಪಾಯಿಂಟ್ ಆಫ್ ಲೈಟ್ ಅಂತ ಕರೆದ್ರು, ಸೋರ್ಸ್ ಆಫ್ ಎನರ್ಜಿ ಅಂತ ಕರೆದ್ರು, ಅದಕ್ಕೆ ಆತ್ಮ ಅಂತನೂ ಕರೆದ್ರು. ಆಧ್ಯಾತ್ಮಿಕ ಭಾಷೆಯಲ್ಲಿ ಏನೆಲ್ಲ ಪದಗಳನ್ನ ಬಳಸಿದ್ರು ಕೂಡ ಆ ಪದ ಅದಲ್ಲ, ಅದ್ರ ಒಳಗಿರುವಂತ ಚೈತನ್ಯ ಅಂತೂ ಇದ್ದೇ ಇದೆ. ಅದರ ಒಂದು ಸಾಧನೆಗಾಗಿನೇ ಅನೇಕ ಋಷಿಮುನಿಗಳು ಧ್ಯಾನಸ್ಥರಾಗುವುದಾಗ್ಲಿ, ಹೊರಗಿನ ಬಹಿರಂಗದ ಅನೇಕ ವ್ರತ ನಿಯಮಗಳನ್ನ ಇಟ್ಟುಕೊಳ್ಳೋದಾಗ್ಲಿ, ಗುರುಗಳ ಹತ್ತಿರ ಒಂದಷ್ಟು ವಿದ್ಯೆಯನ್ನ ಕಲಿಯೋದಾಗ್ಲಿ, ಆಧ್ಯಾತ್ಮವನ್ನ ಕಲಿಯೋದಾಗ್ಲಿ, ಶಾಸ್ತ್ರಗಳನ್ನ ಅರಿಯೋದಾಗ್ಲಿ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅವರೆಲ್ಲರಿಗೂ ಒಂದು ಪ್ರಶ್ನೆಯನ್ನು, ನಾನು ಯಾರು ಅಂತ ಈ ಶರೀರ ಬಿಡೋದ್ರೊಳಗಡೆ ಅರ್ಥ ಮಾಡಿಕೊಳ್ಬೇಕು ಮತ್ತು ಅದನ್ನು ಅನುಭವಿಸಬೇಕು ಅನ್ನುವ ದೂರ ಆಲೋಚನೆಯಿಂದನೇ ಇಷ್ಟೆಲ್ಲ ಆಧ್ಯಾತ್ಮಿಕ ಕ್ಷೇತ್ರ ಮಹತ್ವಕ್ಕೆ ಪಡೆದಿರುವಂಥದ್ದು. ಆದರೆ ಇದಕ್ಕಿಂತ ಮುಂಚಿತವಾಗಿ, ಈ ಆತ್ಮ ಸಂಶೋಧನೆಗಿಂತ ಮುಂಚಿತವಾಗಿ ಈ ಸೃಷ್ಟಿ ಇಷ್ಟೆಲ್ಲ ಚಂದ ನಡೀತಾ ಇದೆ ಅಂದ ಮೇಲೆ, ಈ ಸೃಷ್ಟಿ ಇಷ್ಟೆಲ್ಲ ಅದ್ಭುತವಾಗಿ ನಡೀತಾ ಇದೆ ಅಂದ ಮೇಲೆ ಇದಕ್ಕೊಬ್ಬ ಸೃಷ್ಟಿಕರ್ತ ಇರಬೇಕು. ಇಷ್ಟೆಲ್ಲ ಸುಂದರ ರಚನೆ ಇದೆ ಅಂದ ಮೇಲೆ ಇದಕ್ಕೊಬ್ಬ ರಚಯಿತ ನಿರ್ಮಾತೃ ಇರಬೇಕಲ್ಲ. ಆ ಕಲ್ಪನೆಯಲ್ಲಿ ಹುಟ್ಟಿದ್ದೇ ದೇವರು, ಪರಮಾತ್ಮ. ಆ ಪರಮಾತ್ಮನ ಸಂಶೋಧನೆಯನ್ನ ಮಾಡ್ತಾ, ಪರಮಾತ್ಮನ ಇರುವಿಕೆಯನ್ನು ಅರ್ಥ ಮಾಡ್ಕೊಳ್ತಾ, ಪರಮಾತ್ಮನಿಗೆ ಧನ್ಯವಾದವನ್ನ ಹೇಳ್ತಾ, ಕಾಣದೇ ಇದ್ರೂ ಕೂಡ ಅಗೋಚರವಾಗಿರ್ತಕ್ಕಂಥ, ಅದೃಶ್ಯವಾಗಿರ್ತಕ್ಕಂಥ ಶಕ್ತಿ ಒಂದಿದೆ ಅಂತ ಅರ್ಥ ಮಾಡಿಕೊಂಡು ಕೆಲವರು ಭಯದಿಂದ, ಕೆಲವರು ಭಕ್ತಿಯಿಂದ ಅದಕ್ಕೆ ಮೊರೆ ಹೋಗುವುದನ್ನು ಆರಂಭ ಮಾಡಿದ್ದೇ ಭಕ್ತಿ. ಅದು ಬೇರೆ 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 ಆಯಾಮಗಳನ್ನು ಪಡೆದುಕೊಂಡು ಅನೇಕ ಜಪ, ತಪ, ವ್ರತ, ನಿಯಮ, ಆರಾಧನೆ, ಉಪಾಸನೆ ಇನ್ನೆಲ್ಲ ನಡೆದು ಉದ್ದೇಶ ಇಷ್ಟೇ. ಸೃಷ್ಟಿ ಇದೆ, ಇದಕ್ಕೊಬ್ಬ ಸೃಷ್ಟಿಕರ್ತ ಇದ್ದಾನೆ. ನಾನು ಏನೋ ಕೇಳಿದ್ದೇ ಇದ್ರೂ ಕೂಡ ಎಲ್ಲವನ್ನ ನನಗೆ ಸರಿಯಾಗಿ ಒದಗಿಸ್ತಾ ಇದ್ದಾನೆ. ಆ ಪುಣ್ಯಾತ್ಮನಿಗೆ, ಆ ಪರಮಾತ್ಮನಿಗೆ ನನ್ನದೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ವಾ ಅಂತ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡು ದೇವರಿಗೆ ಅತಿ ಪ್ರಮುಖವಾದ ಸ್ಥಾನವನ್ನು ಕೊಟ್ಟು, ಒಂದಷ್ಟು ಸಮಯವನ್ನು ಮೀಸಲಿಟ್ಟು, ಒಂದಷ್ಟು ಅನೇಕ ಜಪ ತಪಗಳನ್ನ ಮಾಡಿ ಆತನಿಗೆ ಕೃತಜ್ಞತೆ ಹೇಳುವ ವಿಧಾನವೇ ಭಕ್ತಿ ಅಂತ ಹೇಳಬಹುದು. ಇದು ಸಾವಿರಾರು ವರ್ಷಗಳಿಗಿಂತ ಮುಂಚೆಯಿಂದಲೂ ನಡೆದುಕೊಂಡು ಬಂತು. ಈ ಪರಮಾತ್ಮ ಇದ್ದಾನೆ ಅನ್ನೋದಾದ್ರೆ ಮತ್ತೆ ಈ ಬ್ರಹ್ಮಾಂಡದೊಳಗಡೆ ಹೇಗೆ ಪರಮಾತ್ಮ ಇದ್ದಾನೋ ಈ ಪಿಂಡಾಂಡದೊಳಗೂ ಕೂಡ ಒಂದು ಆತ್ಮ ಇರಬೇಕಲ್ವ, ಚೈತನ್ಯ ಶಕ್ತಿ ಆಧಾರವಾಗಿರಬೇಕಲ್ವಾ ಅಂತ ಆಲೋಚನೆ ಬಂತು, ಪ್ರಬುದ್ಧತೆ ಬಂತು, ಪರಿವರ್ತನೆ ಬಂತು. ಅದಕ್ಕೆ ಮೊದಲು ಹೇಳ್ತಾ ಇದ್ರು, ಯಾರು ದೇವರನ್ನ ನಂಬುವುದಿಲ್ಲ ಅವರು ನಾಸ್ತಿಕರು, ಯಾರು ದೇವರನ್ನ ನಂಬುತ್ತಾರೆ ಅವರು ಆಸ್ತಿಕರು. ಅದಾದ್ಮೇಲೆ ಅನೇಕ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ದಾರ್ಶನಿಕರು ಹೊಸ ಪರಂಪರೆ ಎಲ್ಲ ಬಂದಾಗ ಆ ಪರಮಾತ್ಮನನ್ನು ನಂಬಿಕೊಂಡು ಪರಮಾತ್ಮ ಪರಮಾತ್ಮ ಅಂತ ಹೋಗೋದಕ್ಕಿಂತ ನನ್ನೊಳಗಡೆ ಇರುವ ಚೈತನ್ಯವನ್ನೇ ಮರೆತು ಹೋಗ್ತಾ ಇದೀವಿ.
ಹಾಗಾಗ್ಲಿ ಆಸ್ತಿಕರೆಂದ್ರೆ ದೇವರನ್ನ ನೀವು ನಂಬ್ತಿರೋ ಬಿಡ್ತಿರೋ, ನಿನ್ನ ಮೇಲೆ ನಿನಗೆ ಆತ್ಮವಿಶ್ವಾಸವಿದ್ರೆ ನೀನು ಆಸ್ತಿಕ. ನೀನು ಬೇಕಾದಂತ ದೇವರನ್ನ ನಂಬು, ಆದ್ರೆ ನಿನ್ನ ಮೇಲೆ ನಿನಗೆ ಎಲ್ಲಿಯ ತನಕ ನಂಬಿಕೆ ಬರೋದಿಲ್ವೋ ನಿನ್ನ ನಾಸ್ತಿಕ ಅಂತ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಆತ್ಮದ ಕಲ್ಪನೆ ಅನ್ನೋದು ಇತ್ತೀಚೆಗೆ 1000 ವರ್ಷಗಳಿಂದ ಅತಿಯಾಗಿ ನಾನು ಯಾರು ಅನ್ನುವಂತ ಪ್ರಶ್ನೆ. ಪರಮಾತ್ಮ ಯಾರು ಅಂತ 2000 ವರ್ಷ 1000 ವರ್ಷ ಹುಡುಕಾಡಿದ್ರು, ಅದಾದ್ಮೇಲೆ ನಾನು ಯಾರು ಅಂತ ಹುಡುಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆದ್ರೆ ಒಂದಂತೂ ಸ್ಪಷ್ಟ, ಭಗವದ್ಗೀತೆ ಆದಿಯಾಗಿ ಇಲ್ಲಿಯ ತನಕ ನಿನ್ನೊಳಗಡೆ ಒಂದು ಆಧಾರಭೂತ ಚೈತನ್ಯ ಇದೆ, ಅದು ನೀನು. ಹೊರಗಡೆ ಕಾಣುವುದು ಯಾವುದು ನೀನಲ್ಲ. ನೀನು ಅವಿನಾಶಿ, ಇದು ವಿನಾಶಿ. ನೀನು ಅಜನ್ಮ, ಇದು ಜನ್ಮ ಮರಣದಲ್ಲಿ ಬರುತ್ತೆ. ಇದು ಪರಿವರ್ತನೆ ಹೊಂದುತ್ತೆ. ನೀನು ಯಾವತ್ತು ಪರಿವರ್ತನೆ ಆಗದೇ ಇರುವಂತ ಶಕ್ತಿ ಎನ್ನುವಂಥದ್ದನ್ನ ಮನದಟ್ಟು ಮಾಡಿದ್ರು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ 1000 ವರ್ಷಗಳೇ ಬೇಕಾಯಿತು. ಆದರೆ ಇವತ್ತು ಭಾರತ ದೇಶದಲ್ಲಿ ಇರುವಷ್ಟು ಶಾಸ್ತ್ರ ಗ್ರಂಥಗಳು, ವೇದ ಉಪನಿಷತ್ತುಗಳು, ಸಂತರು, ಶರಣರು, ಮಹಾತ್ಮರು ಮತ್ಯಾವ ದೇಶದಲ್ಲಿ ಇಲ್ಲ. ಇಲ್ಲಿರುವಷ್ಟು ಗುಡಿ ಗುಂಡಾರಗಳು, ಇಲ್ಲಿರುವಷ್ಟು ಜಪ ತಪ ವ್ರತ ನಿಯಮಗಳು, ಇಲ್ಲಿರುವಷ್ಟು ಭಕ್ತಿ ಸಂಪ್ರದಾಯದ ಜನರು ಜಗತ್ತಿನ ಯಾವ ಮೂಲೆಯಲ್ಲೂ ಇಲ್ಲ. ಅದರ ವಿಪರ್ಯಾಸ ಏನಂದ್ರೆ, ಅಷ್ಟೇ ಅಜ್ಞಾನ, ಅಷ್ಟೇ ಮೂಢನಂಬಿಕೆ, ಅಷ್ಟೇ ಭ್ರಷ್ಟಾಚಾರ, ಅಷ್ಟೇ ದುರ್ಗತಿ ಸ್ಥಿತಿ ಇವತ್ತು ಭಾರತಕ್ಕಿರೋದ್ರಿಂದ ಆ ಮೂಲ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಎಲ್ಲಿದ್ದಾರೆ ಪರಮಾತ್ಮ? ಎಲ್ಲಿದ್ದಾರೆ ದೇವಾತ್ಮರು? ಎಲ್ಲಿದ್ದಾರೆ ದೇವರು? ದೇವರಿದ್ದಿದ್ರೆ ನೀವಿಷ್ಟೆಲ್ಲ ಮಾಡಿದ್ರೆ ನಿಮಗೆ ಯಾಕೆ ಒಲಿತಿಲ್ಲ ಅನ್ನುವಂತ ಅಭಾಸ ಪ್ರಶ್ನೆಗಳು, ವ್ಯಂಗ್ಯ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತೆ. ಇವತ್ತು ಅರ್ಧಮರ್ಧ ಬಲಿತಿರುವಂತಹ ವೈಚಾರಿಕತೆಯ ವೇಷವನ್ನು ತೊಟ್ಟಿರ್ತಕ್ಕಂತಹ, ಅರೆಬರೆ ಬೆಂದಿರತಕ್ಕಂಥ ಮೀಶಬರದ ಹುಡುಗರು ಕೂಡ ಇವತ್ತು ದೇವರ ಬಗ್ಗೆ, ಒಳಗಿರುವ ಅಂತರಾತ್ಮದ ಬಗ್ಗೆ ಯದ್ವಾ ತದ್ವಾ ಮಾತಾಡುವ ಪರಿಸ್ಥಿತಿಯನ್ನ ತಂದುಕೊಂಡಿದ್ದೇವೆ. ಕಾರಣ ಏನು? ಕಾರಣ ಇದೆ ಅವರು ಮಾತಾಡ್ಲಿಕ್ಕೆ. ಏನ್ ಕಾರಣ? ಜಗತ್ತಿನಲ್ಲಿ ಎಲ್ಲರಿಗಿಂತ ಮೊದಲು ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಅಂತ ಹೇಳಿದ ದೇಶ ನಮ್ಮದು. ಎಲ್ಲರೊಳಗಡೆಯೂ ಕೂಡ ಒಂದು ಅಂತರಾತ್ಮ ಇದೆ ಅಂತ ಹೇಳಿದ ದೇಶ ನಮ್ಮದು. ನಾವು ನಿರಾಕಾರಿಗಳು, ನಿರಾಧಾರಿಗಳು, ನಾವು ಆಧಾರರಲ್ಲ ಅಂತ ಹೇಳಿತು. ನಾವು ಯಾರ ಮೇಲೆ ಆಧಾರಿತರಿಲ್ಲ ಅಂತ ಹೇಳಿದ ದೇಶ. ಆಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಆದ್ಯತೆಯನ್ನ ಕೊಡುವುದು ಅಂತ ಹೇಳಿರುವ ದೇಶ. ಸತ್ಯ ಶರಣರು ಆತ್ಮನನ್ನ, ಪರಮಾತ್ಮನನ್ನ ಸ್ಪಷ್ಟವಾಗಿ ಹೇಳಿರುವಂತ ದೇಶ. ಆದ್ರೆ ಯಾಕೆ ದುರ್ಗತಿ? ಯಾಕೆ ಪರಿಸ್ಥಿತಿ? ಇದು ಮತ್ತೆ ಎಲ್ಲೂ ಕೂಡ, ಯಾವ ದೇಶದಲ್ಲೂ ಕೂಡ ಈ ಆತ್ಮದ ಬಗ್ಗೆ ಕಲ್ಪನೆ ಇಲ್ಲ, ಪರಮಾತ್ಮನ ಬಗ್ಗೆ ಕಲ್ಪನೆ ಇಲ್ಲ, ಗುಡಿಗುಂಡಾರಗಳಿಲ್ಲ. ಅವ್ರು ಬೆಸ್ಟ್ ಆಗಿ, ನಮಗಿಂತ ಬೆಸ್ಟ್ ಆಗಿ, ಸಿಸ್ಟಮೆಟಿಕ್ ಆಗಿ, ಗುಣವಂತರಾಗಿ ಬದುಕ್ತಾ ಇದ್ದಾರೆ, ಮೌಲ್ಯಯುತವಾಗಿ ಬದುಕ್ತಾ ಇದ್ದಾರೆ, ನಮಗಿಂತ ಮೌಲ್ಯಯುತರಾಗಿ ಇದ್ದಾರೆ. ವಿದೇಶದಲ್ಲಿ ಅಪರಿಚಿತರ ವಸ್ತು ರೋಡ್ ಮೇಲೆ ಬೇಕಾದಷ್ಟು ಬಿದ್ದಿದ್ರು ಕೂಡ, ಒಂದಷ್ಟು ದುಡ್ಡಿನ ಕಂತೆಗಳೇ ನೀವು ಬಿಟ್ಟರು ಕೂಡ, ನೀವು ಎಷ್ಟೊತ್ತು ಬಿಟ್ಟು ಹೋದ್ರು ಅಲ್ಲೇ ಇರುತ್ತೆ, ಯಾರು ಎತ್ಕೊಳ್ಳೋದಿಲ್ಲ. ಅಷ್ಟು ಮೌಲ್ಯಯುತವಾದ ಜೀವನ ಮಾಡ್ತಾರೆ. ಪರದ ವಸ್ತು ಅವರು ತಗೊಳ್ಳೋದೇ ಇಲ್ಲ, ಅದು ಇನ್ನು ಬಿಲ್ಟ್ ಆಗಿ ಬಂದ್ಬಿಟ್ಟಿರುತ್ತೆ ಅಲ್ಲಿ ಮೌಲ್ಯಗಳು. ನಮ್ಮಲ್ಲಿ ವಿಪರೀತವಾದ ಜ್ಞಾನ, ವಿಡಂಬನಾತ್ಮಕವಾದ ಜ್ಞಾನ, ಬರೀ ಅದನ್ನ ಆಚರಣೆಯಲ್ಲಿ ಇಟ್ಟುಕೊಂಡಿದೀವಿ, ಸಂಪ್ರದಾಯವಾಗಿ ಮಾಡ್ಕೊಂಡಿದೀವಿ, ಭಯದಿಂದ ಮಾಡ್ತಾ ಇದ್ದೀವಿ, ಇಚ್ಛೆಯಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಜ್ಞಾನದ ಸ್ವರೂಪರಾಗ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅದನ್ನ ಬಿಟ್ಟರೆ ಏನಾದರೂ ಆದೀತು ಅಂತ ಸಂಪ್ರದಾಯವನ್ನ ಮಾಡುವಂತ ಸಂಪ್ರದಾಯವಾದಿಗಳಾಗ್ಬಿಟ್ಟಿದೀವಿ, ನೇಮಿನಾಥರಾಗ್ಬಿಟ್ಟಿದೀವಿ.
ನೇಮವನ್ನು ಇಟ್ಟುಕೊಂಡಿದೀವಿ ಅಂತ ಮಾಡ್ತಾ ಇದೀವಿ. ಆದ್ರೆ ಆ ಸ್ವರೂಪದಲ್ಲಿ ಬರುವ ಇಚ್ಛೆ ಆಗಿಲ್ಲ. ಭಗವದ್ಗೀತೆ ಹೇಳಿದ್ದು ಅದೇ, ವೇದ ಉಪನಿಷತ್ತು ಹೇಳಿದ್ದು ಅದೇ, ಅದ್ವೈತ ಹೇಳಿದ್ದು ಅದೇ, ಶರಣರು ಹೇಳಿದ್ದು ಅದೇ. ಇವತ್ತು ಬಂದು ಪರಮಾತ್ಮ ಹೇಳ್ತಿರುತ್ತೆ, ಜ್ಞಾನ ಇದ್ದ ಮಾತ್ರಕ್ಕೆ ಸ್ವರೂಪ ಎಲ್ಲಿಯ ತನಕ ಬರೋದಿಲ್ವೋ ಅಲ್ಲಿಯ ತನಕ ಅದು ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಬರೋ ಮಜಾ ಆಗಿತ್ತು. ಇದು ವಾಸ್ತವ ಚಿತ್ರಣಕ್ಕೆ ಒಂದು ನಮ್ಗೆ ಅವಾಗಿನ ಹುಡುಗ ಬುದ್ಧಿ ಅಂತಾನೆ ಇಟ್ಕೊಳ್ಳಿ. ಚಿಕ್ಕವರಂದ್ರೂ ಕೂಡ ಹೈಸ್ಕೂಲ್ ಓದ್ತಾ ಇದ್ವಿ. ಹೈಸ್ಕೂಲ್ ಓದ್ತಾ ಇರುವಂತ ಸಮಯದಲ್ಲಿ ರೂಮಲ್ಲಿ, ಹಾಸ್ಟೆಲ್ ಅಲ್ಲಿ ಇದ್ದಾಗ ರೂಮಲ್ಲಿ ನಾವು ಓದ್ತಾ ಇದ್ವಿ. ಎಲ್ಲರೂ ರೂಮಲ್ಲಿ ಹೋದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ವಲ್ಪ ಹೊರಗಡೆ ಗೋಡೆಗೆ ಒಂದು ಲೈಟ್ ಹಾಕ್ಬಿಟ್ಟು ಅಂಗಳದಲ್ಲಿ ಓದ್ಕೊಳ್ಳೋಣ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ವಿ ಎಕ್ಸಾಮ್ ಟೈಮಲ್ಲಿ. ಹಂಗೂ ಹಿಂಗೂ ಕಷ್ಟಪಟ್ಟು ಒಂದಷ್ಟು ವಯರನ್ನ ಸಂಗ್ರಹ ಮಾಡಿಕೊಂಡು ಅದಕ್ಕೊಂದು ಸ್ವಿಚ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ತಗೊಂಡು ಹೋಗಿ ಅಲ್ಲಿ ಒಂದು ಮಳೆ ಬಡಿದು ಒಂದು ಬಲ್ಬ್ ಅನ್ನ ನೇತಾಕ್ಬಿಟ್ವಿ. ನಮ್ಗೆ ಇಷ್ಟೇ ಮೈಂಡ್ ಓಡುತ್ತಾ ಟೈಮಿಗೆ ಅಂತ ಹುಡುಗರೆಲ್ಲರೂ ಹಂಗೆ ಮಾಡಿದ್ರು. ಒಂದು ಬಲ್ಬ್ ಹಾಕಿದ್ರು. ಇವತ್ತು ಬಲ್ಬ್ ಹಾಕ್ಬಿಟ್ಟು ಹೊರಗಡೆ ಹೋದಣ ಅಂತ ಹೋದ್ವಿ. ಅದು ಸ್ವಲ್ಪ ಗಾಳಿ ಬಿಟ್ಟ ತಕ್ಷಣ ಏನ್ ಮಾಡಕ್ ಸ್ಟಾರ್ಟ್ ಆಯ್ತು, ಆ ಬಲ್ಬ್ ಒಂದು ಮಳೆ ಕಟ್ಟಿದ್ರಲ್ಲ ಅದು ಗೋಡೆಗೆ ಬಡಿಯಕ್ಕೆ ಸ್ಟಾರ್ಟ್ ಆಯ್ತು. ಸಣ್ಣ ಡೂಮ್ ಬಲ್ಬ್ ಬರುತ್ತಲ್ಲ ಆ ತರದ್ದು, ಒಂದು 60 ಕ್ಯಾಂಡಲ್ ಬಲ್ಬ್, 60-100 ಕ್ಯಾಂಡಲ್ ಬಲ್ಬ್ ಐತೆ. ಯಾಕಂದ್ರೆ ಅಂಗಳದೆಲ್ಲ ಬೀಳ್ಬೇಕು, ನೋಡ್ಬೇಕು, ಓದಬೇಕು ಅಂತ ದೊಡ್ಡದೇ ತಂದಿದ್ದು. ಅದು ಬಡಿಬಾರ್ದು ಅನ್ನೋದಕ್ಕೆ ಏನ್ ಮಾಡಿದೆ, ಇನ್ನೊಬ್ಬನ ತಲಿವಾನ ಇದ್ದ ನಮ್ಮಲ್ಲಿ, ಅಮ್ರೇಗೌಡ ಅಂತ ಹುಡುಗ. ಅವನು ಬಾಲಿ ಬುದ್ಧಿವಂತ ಅನ್ಕೊಂಡಿದ್ದ. ನಾವು ಬುದ್ಧಿವಂತನ ತರನೇ ಎಲ್ಲದಕ್ಕೂ ಅವನ ಮುಂದೆ ಬಿಡ್ತಾ ಇದ್ದ. ಇಂಥದ್ದು ಮಾಡೋದ್ರಲ್ಲಿ ಅವನು ಸ್ವಲ್ಪ ಜಾಸ್ತಿ. ಅವನೇನ್ ಮಾಡ್ದ ಬುದ್ಧಿವಂತ, ಎಲ್ಲ ಒಂದು ಬಿದ್ದಿರೋದು ಒಂದು ಚಂಬ್ ಅಂತಾರೆ, ಏನಂತಾರೆ ನೀವು, ಬಣ್ಣದ ಡಬ್ಬಿ. ಅವಾಗ ಈಗೆಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಬರ್ತಾವೆ, ಬಣ್ಣದ ಡಬ್ಬಿ. ಅವಾಗ ಹೆಂಗಂದ್ರೆ ಕಬ್ಬಿಣದ ಡಬ್ಬಿಗಳೇ ಬರ್ತಿದ್ವು, ತಗಡಿನೋ. ಆ ತರದೊಂದು ಖಾಲಿ ಆಗಿರೋ ಬಣ್ಣದ ಡಬ್ಬಿ ಸಿಕ್ತು. ಅದನ್ನ ತಗೊಂಡು ಬಂದು ನನ್ನ ತಲೆ ಹಿಂಗ್ ಮಾಡದ, ಹಿಂಗ್ ಮಾಡ್ಕೊಂಡು ನೋಡಿ ಈಗ ಒಂದು ಐಡಿಯಾ ಮಾಡ್ತೀನಿ ಅಂತ ಹೋದ. ಅದು ಬಣ್ಣ ಹೊಡಿಯಕತ್ತಿತ್ತಲ್ಲ ಗೋಡೆಗೆ, ತಗೊಂಡೋಗಿ ಏನ್ ಮಾಡ್ದ, ಆ ಬಣ್ಣದ ಡಬ್ಬಿಗೆ ಆ ಕಡೊಂದು ಈ ಕಡೊಂದು ಓಲು ಮಾಡಿದ. ಅದಕ್ಕೆ ಬಂದು ತಂತಿ ಕಟ್ಟಿದ. ತಂತಿ ಕಟ್ಟಿದ ಮೇಲೆ ಅದನ್ನ ಅಲ್ಲಿ ತಂದು ಅದೇ ಮೊಳಗೆ ಕಟ್ಟಿ ಬಿಡ್ಬೇಕು. ಅದ್ರೊಳಗಡೆ ಬಲ್ಬ್ ಇಡ್ಬೇಕು ಅಂತ. ಇನ್ನು ಕಟ್ಟಲಿಲ್ಲ, ಇಷ್ಟು ರೆಡಿ ಮಾಡ್ಕೊಂಡು ಬಂದ. ಅವಾಗ ಹುಡುಗರೆಲ್ಲರೂ ಪರವಾಗಿಲ್ಲಪ್ಪ, ಏನೋ ಒಂದಲ್ಲಿ ಉಪಯೋಗಿಸ್ಬಿಟ್ಟ ಅಂತ ಅನ್ಕೊಂಡ್ವಿ. ಅವನು ಹಿಂಗಾದ್ರೆ ಇಲ್ಲ, ಗೋಡೆ ಕೊಡದ್ರೇನು ಇದು ಕೊಡದ್ರೇನು, ಬಲ್ಬ್ ಕೊಡೋದು ಹೋಗ್ಬಿಡುತ್ತೆ, ಏನ್ ಮಾಡ್ಬೇಕೀಗ? ಅಗಲತ್ತಿದ ಕೆಲಸ ರಾತ್ರಿ ಹಂಗಾಗಿತ್ತಲ್ಲ, ಟಕ್ ಟಕ್ ಅಂತ ಹೊಡೆದಿದ್ದಕ್ಕೆ ಅಗಲತ್ತು ಮಾಡ್ಬೇಕು ಅಂತೆ. ಅಗಲತ್ತು ಮಾಡ್ಕೊಳ್ಳೋದೆಲ್ಲ ಅಂತ ನಾಳೆ ಮಾಡ್ತೀನಿ ಅದ್ರ ಟೆಕ್ನಿಕ್ ಅಂತ ಮಾಡದೆ. ಇವತ್ತು ಅಗಲತ್ತಲ್ಲಿ ಮಾಡಿ ಮತ್ತೆ ಅದು ಕೊಡಿಯುತ್ತಲ್ಲ ಅಂತ ಏನು ಮಾಡಿದ, ಅದನ್ನು ಚಪ್ಪು ತಗೊಂಡೋಗಿ ಅದಕ್ಕೆ ಕಟ್ಟಿದ ಬಲ್ಬಿಗೆ ನೀಟಾಗಿ. ಅದರೊಳಗಡೆ ಬಲ್ಬ್ ಬಿಟ್ಟ. ಗೋಡೆ ಹೊಡಿತದ, ಮತ್ತೆ ಈಗ ಇದು ಕೊಡಿದ್ರು ಹೊಡಿಯುತ್ತಲ್ಲ ಅಂತ ಅದ್ರೊಳಗಡೆ ಒಂದಷ್ಟು ಕಾಗದ ತುಂಬಿದ, ಹಾಳಿ ಪೇಪರ್ಸ್, ನ್ಯೂಸ್ ಪೇಪರ್ ತುಂಬಿದ ಅದ್ರೊಳಗಡೆ ಟೈಟಾಗಿ. ಇವತ್ತು ಬಡಿಯಲ್ಲ. ಯಾರಿಗೂ ಅಷ್ಟು ಬುದ್ಧಿ ಬರಲಿಲ್ಲ. ಅದು ಅವನೇನೋ ಮಾಡಿದನ ಬಿಡು, ಇವತ್ತು ರಾತ್ರಿ ಚೆನ್ನಾಗಿ ಎಲ್ಲರೂ ಓದ್ಕೊಳ್ಬೋದು ಅಂತ. ಯಥ ಪ್ರಕಾರ ಬೆಳಗ್ಗೆ ಎದ್ದು ಅದನ್ನೆಲ್ಲ ಮಾಡಿಬಿಟ್ಟು ಸ್ಕೂಲಿಗೆ ಹೋದ್ವಿ. ವಾಪಸ್ 5 ಗಂಟೆ ಆಯಿತು, ಬಂದ್ವಿ. ಮತ್ತೆ ಹಂಗೆ ಎಲ್ಲ ರೂಟೀನ್ ಪ್ರಕಾರ ಆಟ ಪಾಠ ಎಲ್ಲ ಮುಗಿಸ್ಕೊಂಡು ಇನ್ನೇನು ಓದ್ಬೇಕು ನಾವು. ಆಮೇಲೆ ಸಾಯಂಕಾಲ ಆದ ತಕ್ಷಣ ಬಟನ್ ಹಾಕಿದ್ದಾರೆ, ಹಿಂಗೋ ಮಾಡಿರ್ತಾನೆ ಎಲ್ಲ ಓದಬೇಕು ಅಂತ. ಬಟನ್ ಹಾಕಿದ ತಕ್ಷಣ ಎಲ್ಲರೂ ಹೋಗ್ಬಿಡ್ತಾರ. ಹೋಗಿಲ್ಲ ಯಾರು, ಅಲ್ಲಿ ಬೆಳಕೆ ಬರಲಿಲ್ಲ. ಏನಾಯ್ತು ಹೋಗಿ ನೋಡ್ತೀವಿ, ಎಲ್ಲರೂ ಬರೋದ್ರೊಳಗಡೆ ಒಂದು 5 ನಿಮಿಷ ಆಗ್ಬಿಟ್ಟಿತ್ತು. ಹೋಗಿ ನೋಡಿದ್ರೆ ಅದ್ರೊಳಗಡೆ ಬೆಂಕಿ ಉರಿತಾ ಇತ್ತು. ಈ ಪುಣ್ಯಾತ್ಮ ಹೊರಗೆ ಲೈಟ್ ಬರೋದಿರ್ಲಿ, ಅದಕ್ಕೆ ಚಂಬು ತಗೊಂಡು ಕಟ್ಟಿ ಮತ್ತೆ ಅದ್ರೊಳಗಡೆ ಆಳಿ ಇಟ್ಟಾಗ ಆ ಲೈಟ್ನ ಶೆಕೆಗೆ ಏನಾಗಿ ಹೋಗ್ಬಿಡ್ತು, ಆಳಿಗೆ ಬೆಂಕಿ ಎತ್ತಿ ಅದು ಬಲ್ಬು ಸುಟ್ಟೋಯ್ತು, ವೈರು ಸುಟ್ಟೋಯ್ತು. ಅಂದ್ರೆ ಅದಕ್ಕೆ ಚಂಬ ಅಡ್ಡ ಕಟ್ಟಿದ್ರೆ ಬೆಳಕು ಹೆಂಗ್ ಬರುತ್ತಂತನೂ ಆಲೋಚನೆ ಇಲ್ಲ.
ಮತ್ತಿನ್ನು ಅದರೊಳಗಡೆ ಹಾಳಿ ಇಟ್ಟರೆ ಬೆಂಕಿ ಹತ್ತದ ಅನ್ನೋಂಥದ್ದು ಬುದ್ಧಿ ಇಲ್ಲ. ಸುಮ್ಮನೆ ಏನೋ ಒಂದು ಮಾಡ್ಬೇಕು, ಇದಾಯ್ತಾ ಅದಕ್ಕೊಂದು ಉತ್ತರ ಅಷ್ಟೇ, ಕ್ಷಣಿಕ ತಾತ್ಕಾಲಿಕ ಪರಿಹಾರ. ಸರಿ, ಬಲ್ಬ್ ಅದ್ರೊಳಗಡೆ ಇತ್ತು, ಉರಿತಾ ಇತ್ತು, ಚಂಬ ಅಡ್ಡ ಕಟ್ಟಿದ ಮೇಲೆ ಹೊರಗಡೆ ಬೆಳಕು ಬರುತ್ತೆ? ಲೈಟ್ ಉರಿತಾ ಇದ್ರೆ ನಮಗೇನಾದ್ರೂ ಉಪಯೋಗ ಆಗುತ್ತಾ? ಇಲ್ಲ. ಈ ತರದ ಅತಿ ಬುದ್ಧಿವಂತಿಕೆ ಕೆಲಸಗಳನ್ನ ನಾವು ಮಾಡ್ತಾ ನಾವು ಭಾರಿ ತಿಳ್ಕೊಂಡು ಬಿಟ್ಟಿವಿ. ಭಾರತದವರು ಬೇಕಾದಷ್ಟು ಅಧ್ಯಾತ್ಮ ಇದೆ, ಆ ಸಂತರಿದ್ದಾರೆ, ಈಶ್ವರರಿದ್ದಾರೆ, ಅವರು ಪಲ್ಲಕ್ಕಿಯಲ್ಲಿ ಅವ್ರನ್ನ ಮೆರೆಸು, ಇವ್ರನ್ನ ಜಾತ್ರೆ ಮಾಡು, ಇವ್ರದ್ದು ಉಚ್ಚಯ್ಯ ಮಾಡು. ಅವ್ರು ಯಾರು ಉಚ್ಚಯ್ಯ ಬಯಸಿದವರು ಅಲ್ಲ, ತೇರು ಬಯಸಿದವರು ಅಲ್ಲ, ಅವ್ರು ಯಾರು ಪಲ್ಲಕ್ಕಿ ಬಯಸಿದವರಲ್ಲ. ಎಲ್ಲವನ್ನ ತ್ಯಾಗ ಮಾಡಿ ಜಗತ್ತಿಗೇನೋ ಒಂದಷ್ಟು ಬೆಳಕು ಕೊಡಕ್ಕೆ ಬಂದಂತ ಪುಣ್ಯಾತ್ಮರವರು. ಆದ್ರೆ ನಾವು ಅವ್ರು ಬೆಳಕು ಬೇಕಾಗಿಲ್ಲ ನಮಗ. ಚಂಬೊಳಗಡೆ ಬಲ ಬಿಟ್ಟು ನಮ್ಮ ಬುದ್ಧಿಯನ್ನು ಉಪಯೋಗಿಸ್ದಂಗೆ ಆ ಎಲ್ಲ ಬಂದಿರತಕ್ಕಂಥ ಧರ್ಮಾತ್ಮರನ್ನ, ಮಹಾತ್ಮರನ್ನ ಮಸ್ತ್ ಒಂದೊಂದು ಮೂರ್ತಿ ಮಾಡಿ ನೀಟಾಗಿಟ್ಟು ಅವ್ರಿಗೊಂದು ಗುಡಿ ಕಟ್ಟಿ ಅದರಲ್ಲಿ ಬ್ಯುಸಿ ಆದ್ರು. ಅವರಿಗೆ ಗುಡಿ ಕಟ್ಟದಂತೆ, ಅವರಿಗೆ ತೇರು ಮಾಡದಂತೆ, ಅವರಿಗೆ ಹಾರ ಮಾಡಿಸದಂತೆ, ಅವ್ರಿಗೆ ಇನ್ನೊಂದು ಮಾಡದಂತೆ ಇದರಲ್ಲಿ ಬ್ಯುಸಿ ಆದ್ವಿ. ಆದ್ರೆ ಯಾವ ಕಾರ್ಯಕ್ಕೆ ಅವರೆಲ್ಲ ಬಂದ್ರು, ಯಾವುದು ಒಳಗಡೆ ಲೈಟ್ ಹಚ್ಚೋದಕ್ಕೆ ಬಂದ್ರು, ಅದನ್ನ ಹತ್ತಲೇ ಇಲ್ಲ. ನಾವು ಇದ್ರೊಳಗಡೆ ಬ್ಯುಸಿಯಾಗಿ ಇದಕ್ಕೆ ಅನೇಕ ನಾವು ದುಡಿದಿರ್ತಕ್ಕಂಥ ಒಂದಷ್ಟು ಭಾಗವನ್ನ ಕಳ್ಕೊಂಡು ಅನೇಕ ಮೂಢನಂಬಿಕೆಗಳಲ್ಲಿ ಮುಳುಗಿ ಭಯದ ವಾತಾವರಣದಲ್ಲಿದ್ದು ಎಲ್ಲದಕ್ಕೂ ಕಾರಣ ಶನೇಶ್ವರ ಅಂದಂಗೆ ಪ್ರತಿಯೊಂದದಕ್ಕೂ ಪರಮಾತ್ಮನ ಮೇಲೆ ಆರೋಪ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಿದ್ವಿ, ಏನು ಮಾಡ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ. ಬೇಕಾದಂಗೆ ಕರೆಂಟ್ ಐತಿ, ಸ್ವಿಚ್ ಐತಿ, ವೈರ್ ಐತಿ, ಬಲ್ಬ್ ಐತಿ, 100 ವ್ಯಾಟ್ ಬೆಳಕು ಬರಲಿಲ್ಲ, ಯಾಕಂದ್ರೆ ಅದಕ್ಕೆ ಅಡ್ಡ ಕಟ್ಟಿದ್ವಿ. ಮಾಡಬೇಕಾಗಿರೋ ರೀತಿ ವಿಧಾನ ಸರಿಯಾಗಿರ್ಲಿಲ್ಲ ಅಂದ್ರೆ ಏನು? ಒಳಗಡೆ ಅಂತರ್ಮುಖಿಯಾಗಿ ಸಾಧನೆ ಮಾಡಿಕೊಂಡು ನನ್ನ ಆತ್ಮಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದಕ್ಕೆ ಅಧ್ಯಾತ್ಮ ಹೇಳಿದ್ರೆ, ನಾನು ಅದಕ್ಕೊಂದು ಸಂಪ್ರದಾಯದ ಡಬ್ಬಿಯನ್ನ ಕಟ್ಟಿಬಿಟ್ಟು ಅದರೊಳಗಡೆ ಭಯದ ಒಂದಷ್ಟು ಆಳೆಯನ್ನು ತುಂಬಿ ಜೀವನದೊಳಗಡೆ ಅಲ್ಲೋಲ ಕಲ್ಲೋಲ ಮಾಡಿಕೊಂಡ್ರೆ ಶಾಸ್ತ್ರಗಳು ಏನ್ ಮಾಡುತ್ತೆ, ಭಗವದ್ಗೀತೆ ಏನ್ ಮಾಡುತ್ತೆ, ವಚನಗಳು ಏನ್ ಮಾಡ್ತವೆ? ಬೇರೆ ದೇಶದವ್ರು ನೋಡಿ ನಗದ ಇನ್ನೇನ್ ಮಾಡ್ಬೇಕು? ಅಧ್ಯಾತ್ಮದ ಕೆಲಸ ಒಂದೇ ಇರೋದು ಏನು? ಆತ್ಮಜ್ಯೋತಿಯನ್ನ ಬೆಳಗಿಸು, ಅಂತರಾತ್ಮವನ್ನ ಬೆಳಗಿಸಿಕೊಂಡು ನಿನ್ನ ಮೇಲೆ ನೀನು ಆಧಾರಿತನಾಗಿ ನೀನು ಅವಿನಾಶಿ ಎಂದು ಅರಿತು ನಿರ್ಭಯದಿಂದ ನಿಜಾನಂದದಿಂದ ಬದುಕನ್ನ ಸಾಗಿಸು. ಅಷ್ಟೇ ಅಧ್ಯಾತ್ಮ ಹೇಳಿಕೊಡುತ್ತೆ. ಇದನ್ನ ಬಿಟ್ಟು ಬೇರೆ ಏನೋ ಮಾಡುವಂತ ಹೇಳಿದ್ರು ಅದು ಅಧ್ಯಾತ್ಮ. ಏನೇ ಮಾಡುವಂತ ಹೇಳಿದ್ರು ಅಧ್ಯಾತ್ಮ ಅಲ್ಲ. ಇದಕ್ಕೆ ತಯಾರಿದೆಯಲ್ಲ? ಯಾರೂ ತಯಾರಿಲ್ಲ. ನಮ್ಮಪ್ಪ ಮಾಡಿದ, ನಮ್ಮ ತಾತ ಮಾಡಿದ, ಇವ್ರು ಹೇಳಿದಕ್ಕೆ ಮಾಡ್ತೀನಿ, ಅವ್ರು ಹೇಳಿದಕ್ಕೆ ಮಾಡ್ತೀನಿ, ನಮ್ಮದು ಸರಿ ನಿಮ್ಮದು ಸರಿ, ಕಿತ್ತಾಡೋದ್ರಲ್ಲಿ ಡಬ್ಬಿ ಕಟ್ಟೋದ್ರಲ್ಲೇ ಬಿಸಿ ಆಗಿದ್ವಿ. ನನ್ನ ಡಬ್ಬಿ ಕಟ್ಟಬೇಕು, ನಿನ್ನ ಡಬ್ಬಿ ಕಟ್ಟಬೇಕು, ನಾನೊಂದಷ್ಟು ಆಳಿ ತುಂಬಬೇಕು, ನೀನೊಂದಷ್ಟು ಆಳಿ ತುಂಬಬೇಕು, ನಮ್ಮನೇದೇ ಆಳಿ ತುಂಬಬೇಕು, ನಿಮ್ಮನೇದೇ ಆಳಿ ತುಂಬಬೇಕು. ನೀವು ಎಷ್ಟು ಆಳಿ ತುಂಬಿದ್ರಿ ಅನ್ನೋ, ಯಾರ ಮನೆಗೆ ಬಂದು ಡಬ್ಬಿ ಕಟ್ಟಿದ್ರೆ ಬೆಳಕಂತೂ ಹತ್ತಿಲ್ಲ, ಬೆಳಕಂತೂ ಬರಲಿಲ್ಲ. ಯಾರು ಬೆಳಕು ಕೊಡಕ್ ಬಂದ್ರು ಅವರನ್ನೇ ಮೂರ್ತಿ ಮಾಡಿ ಅವ್ರದ್ದೇ ಒಂದು ಸಂಪ್ರದಾಯ ಮಾಡಿ, ಯಾರ ಸಂಪ್ರದಾಯವನ್ನ ವಿರೋಧ ಮಾಡಕ್ ಬಂದ್ರು ಅವ್ರದೇ ಒಂದು ಸಂಪ್ರದಾಯ ಅಂತ ಮತ್ತೆ ಹುಟ್ಟಾಕೊಂಡು ಅವ್ರದೇ ಮೂರ್ತಿಗಳನ್ನ ಇಟ್ಟುಕೊಂಡು ಎಷ್ಟು ಮೌಢ್ಯದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಎಷ್ಟು ಮೌಢ್ಯ ಇದು! ಅವ್ರದ್ದು ಮಾಡಿದರೆ ಮೌಢ್ಯ, ನಾನು ಮಾಡೋದೆಲ್ಲ ಸರಿ ಅಂತ ನಮ್ಮ ಬೆನ್ನು ನಾವೇ ಚಪ್ಪರಿಸ್ಕೊಂಡು ಹೋಗಿ ಒಳಗಡೆ ಲೈಟ್ ಮಾತ್ರ ಯಾರು ಹಚ್ಕೊಂಡಿಲ್ಲ. ಲೈಟ್ ಹತ್ತಿದ್ರೆ ಅದು ಬೇರೆನೇ ಇರ್ತಾ ಇತ್ತು, ಲೈಟ್ ಹತ್ತಿಲ್ಲ. ಅದಕ್ಕೆ ಬೇರೆ ದೇಶದವ್ರಿಗೇನು ಇದೊಂದು ಗೋಜಲಿಲ್ಲ, ಅವರಿಗೆ ದೇವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಏನೋ ಒಂದಷ್ಟು ಪೀಸ್ ಆಫ್ ಮೈಂಡಿಗೆ ಸ್ವಲ್ಪ ಯಾವ್ದಾದ್ರು ಒಂದು ಇರ್ಬೇಕಂತ ಅಷ್ಟಕ್ಕಷ್ಟು ಮಾಡ್ಕೊಂತಾರೆ. ಉಳಿದದ್ದೆಲ್ಲ ಎಫರ್ಟ್ ಅನ್ನ, ಉಳಿದದ್ದೆಲ್ಲ ಮೊನಿಯನ್ನ ತನ್ನ ಲೈಫಿಗೆ ಖರ್ಚು ಮಾಡ್ಕೊಂತಾರೆ ಮತ್ತು ಮೌಲ್ಯಯುತವಾದ ಜೀವನವನ್ನು ಬದುಕಿ ಆನಂದವಾಗಿದ್ದಾರೆ ಅವರು. ನಮ್ಮಲ್ಲಿ ಮೌಲ್ಯಗಳಂತೂ ಮೊದಲೇ ಇಲ್ಲ. ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ. ಇದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಂತಲ್ಲ. ಬೃಂದಾವನ ಅಂತಂದ್ರೆ ಆಡೋ ಮಾತು ಚೆನ್ನಾಗಿರುತ್ತೆ, ಮಾಡೋ ನಿಯಮಗಳು ನೋಡ್ಬಿಟ್ರೆ ಅಬ್ಬಬ್ಬಾ ಎಷ್ಟು ಭಕ್ತಿ ಅನ್ಸುತ್ತೆ. ವ್ಯರ್ಥ ಭಕ್ತಿ ಇದು. ಭಕ್ತಿ ಅನ್ಬೇಕಾಗಿಲ್ಲ ಇದು. ಯಾವುದು ಭಕ್ತಿನೂ ಅಲ್ಲ, ಇದು ಮೌಢ್ಯ. ಭಯದಿಂದ ಹುಟ್ಟಿರುವಂಥದ್ದು ಇದೆಯಲ್ಲ, ಮೌಢ್ಯದಿಂದ ಹುಟ್ಟಿರುವಂಥದ್ದು ಇದೆಯಲ್ಲ, ಜಿಡ್ಡುತನದಿಂದ ಹುಟ್ಟಿರುವಂಥದ್ದು ಇದೆಯಲ್ಲ, ಸೋಮಾರಿತನದಿಂದ ಹುಟ್ಟಿರೋದು ಇದೆಲ್ಲ. ಏನೂ ಮಾಡಕ್ ಆಗಲ್ಲ ಇವ್ರ ಕೈಲಿ. ಅದಕ್ಕೆ ಅವ್ರು ಏನೋ ಮಾಡಿದಾರೆ, ನಾನು ಮಾಡ್ಬಿಡ್ತೀನಿ ಅಷ್ಟೇ. ಹೊಸದಾಗಿ ಇವನು ಯೋಚನೆ ಮಾಡೋ ಶಕ್ತಿ ಇಲ್ಲ.
ಇವತ್ತು ಭಾರತ ಇಷ್ಟು ಕತ್ತಲಾಗಿ. ಆ ಗ್ರಂಥಗಳೆಲ್ಲ ಏನು ಅಂದ್ರೆ, ಈಗ ಒಂದು ಲೈಟ್ ಮನೆಗೆ ಬೆಳಗಬೇಕು ಅಂತಂದ್ರೆ ಅದಕ್ಕೆ ವಿದ್ಯುತ್ ಅನ್ನ ತಯಾರು ಮಾಡಬೇಕಾಗುತ್ತೆ. ವಿದ್ಯುತ್ ತಯಾರು ಮಾಡುವ ವಿಧಾನ ಇರುತ್ತೆ. ವಿದ್ಯುತ್ ತಯಾರಾದ ಮೇಲೆ ಅದನ್ನು ಸಂಗ್ರಹಿಸುವ ವಿಧಾನ ಇರುತ್ತೆ. ಸಂಗ್ರಹಿಸಿದ ಮೇಲೆ ಅದನ್ನ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋ ವಿಧಾನ ಇರುತ್ತೆ. ಅದಾದ್ಮೇಲೆ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋ ವಿಧಾನ ಇರುತ್ತೆ. ಅದಾದ್ಮೇಲೆ ಮನೆಯೊಳಗಡೆ ಹೆಂಗ್ ತರಬೇಕು ಅನ್ನೋ ವಿಧಾನ ಇರುತ್ತೆ. ಮನೆಯಿಂದ ಬೋರ್ಡಿಗೆ ಹೆಂಗ್ ಹೋಗ್ಬೇಕು ಅನ್ನೋದಿರುತ್ತೆ. ಬೋರ್ಡ್ ಇಂದ ಮೀಟರ್, ಮೀಟರ್ ಇಂದ ಬೋರ್ಡ್, ಬೋರ್ಡ್ ಇಂದ ಸ್ವಿಚ್, ಸ್ವಿಚ್ ಇಂದ ಲೈಟ್ ಹೆಂಗ್ ಹತ್ತಬೇಕು ಅಂತ ಎಲ್ಲಿಂದ ಅದು ಜನರೇಟ್ ಆಗಿ ಸ್ಟಾಕ್ ಆಗಿ ಟ್ರಾನ್ಸ್ಫರ್ ಆಗಿ ಲೈಟ್ ಆಗಿ ನನ್ನ ಮನೆಯೊಳಗಡೆ ಬರಬೇಕು ಅಂದ್ರೆ ಇದು ಎಲ್ಲವನ್ನ ಒಬ್ಬ ವಿಜ್ಞಾನಿ ಬರೆದಿಟ್ಟಿದ್ದ ಅಂದ್ರೆ ಅದು ಒಂದು ಭಗವದ್ಗೀತಾ. ಯಾವುದು? ಸ್ಥೂಲ ಬೆಳಕಿನ ಒಂದು ಹಿಸ್ಟರಿ, ವಿಧಿವಿಧಾನ. ಅದನ್ನೇ ಒಂದು ಪಠ್ಯ ಪುಸ್ತಕ ಮಾಡಬಹುದು. ಇಂಥವು ಸಾವಿರ ಪುಸ್ತಕಗಳು ಬರೆದು ಬಿಟ್ಟಿದ್ದಾರೆ. ಆದರೆ ಯಾರೂ ಕೂಡ ಅದನ್ನ ಜನರೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಜನರೇಟ್ ಮಾಡ್ಲೇ ಇಲ್ಲ, ಸ್ಟಾಕ್ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಲೈಟ್ ಹಚ್ಚೋದಂತೂ ಗೋಜೆ ಇಲ್ಲ. ಆ ಗ್ರಂಥಕ್ಕೆ ಏನು ಈ ಒಂದು ವಿಧಾನ ಬರೆದಿಟ್ಟಿದಾರಲ್ಲ, ಆ ಗ್ರಂಥಕ್ಕೆ ಎಂಥ ಅದ್ಭುತ ಗ್ರಂಥ. ಓದ್ದರೆಲ್ಲರೂ ವಾವ್ 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 ಬ್ಯೂಟಿಫುಲ್ ಇರುತ್ತೆ. ಇಂಥ ಒಂದು ಲೈಟಿನ ಪ್ರಪಂಚವನ್ನ ನೋಡಬೇಕು ಅಂದ್ರೆ ಅದು ಸ್ವರ್ಗಕ್ಕೆ ಸಮಾನವಾಗಿರುತ್ತೆ. ಇದು ಖಂಡಿತವಾಗಿ ಆಗತ್ತೆ. ಆದ್ರೆ ನನ್ನಿಂದಂತೂ ಆಗಲ್ಲ ಅನ್ನೋದು ಅದನ್ನ ಗ್ರಂಥ ಇಟ್ಟು ಅದಕ್ಕೊಂದು ಗುಡ್ಡಿ ಕಟ್ಟಿಬಿಟ್ಟು ಅಂತ ಇಟ್ಕೊಳ್ಳಿ. ಅದಕ್ಕೊಂದು ಚಿನ್ನದ ಬಾಕ್ಸ್ ಅನ್ನ ಮಾಡಿಬಿಟ್ಟು ಅದರೊಳಗಡೆ ಇಟ್ಟು ಅದಕ್ಕೊಂದು ಗರ್ಭಗುಡಿ ಮಾಡಿ ಅದಕ್ಕೊಂದು ಗೋಪುರ ಇಟ್ಟು ಅದ್ರ ಮೇಲೆ ಕಳಸ ಇಟ್ಟು ಅದಕ್ಕೆ ಕಾಯಿ ಬಿಡಕ್ಕೆ ಚಾಲೂ ಮಾಡಿದರೆ ಎಷ್ಟು ವರ್ಷಕ್ಕೆ ಅದು ಆಗುವುದಿದೆ. ಭಗವದ್ಗೀತೆ ಇಲ್ವಾ, ವೇದ ಇಲ್ವಾ, ಉಪನಿಷತ್ತು ಇಲ್ವಾ, ಶಾಸ್ತ್ರಗಳಿಲ್ವ, ಎಲ್ಲವೂ ಕೂಡ ಆತ್ಮ ಜಾಗೃತಿ ಮಾಡಿಕೊಳ್ಳುವ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವಿಧಿ ವಿಧಾನವನ್ನ ಕಲಿಸಿಕೊಟ್ಟಿದೆ. ಅದನ್ನ ಇಂಡಿವಿಜುವಲ್, ಅದಂದ್ರೆ ಯಾರೋ ಒಬ್ಬನ ಅದನ್ನ ಸಾಧನೆ ಮಾಡಿದ್ರು ಕೂಡ ಇಡೀ ಜಗತ್ತು ಬೆಳಗಬಹುದು. ಆದ್ರೆ ಇದನ್ನ ಇಂಡಿವಿಜುವಲ್ ನಾವೇ ಮಾಡಿಕೊಳ್ಳಬೇಕಾಗಿರುವಂತದ್ರಿಂದ ಅದನ್ನೇ ಬರೆದಿಟ್ಟಿರುವ ಗ್ರಂಥಗಳಿವು. ಶಾಸ್ತ್ರಗಳು, ವಚನಗಳು, ವೇದ, ಉಪನಿಷತ್ತುಗಳು, ಭಗವದ್ಗೀತಾ. ನನ್ನ ಒಳಗಡೆ ಅಂತರ್ಮುಖಿಯಾಗಿ ಏಕಾಗ್ರನಾಗಿ ಏಕಾಂತವಾಗಿ ಆತ್ಮ ಜಾಗೃತಿಯನ್ನ ಮಾಡಿಕೊಂಡು ಪರಮಾತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಜಗತ್ತಿಗೆ ಬೆಳಕನ್ನ ಕೊಡುವುದು ಹೇಗೆ? ಈ ತರ ಜಗತ್ತಿನಲ್ಲಿ ಎಲ್ಲರೂ ಕೂಡ ಆತ್ಮ ಜಾಗೃತಿ ಮಾಡಿಕೊಂಡು ಆತ್ಮೀಯತೆಯಲ್ಲಿ ಬದುಕುವಂತ ಪ್ರಪಂಚವನ್ನೇ ಸ್ವರ್ಗ ಅಂತ ಆ ಕಲ್ಪನೆಯನ್ನ ಬರೆದಿಟ್ಟು ಹೋಗಿದ್ದಾರೆ. ಅದಕ್ಕೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿ ಹೋಗಿದ್ದಾರೆ. ಅಂಥದೊಂದು ಪ್ರಪಂಚದ ಕಲ್ಪನೆ ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಬೇಕು. ಆದ್ರೆ ಮಾಡ್ಲಿಕ್ಕೆ ಯಾರು ತಯಾರಿಲ್ಲ. ಅವ್ರು ಮಾಡ್ಲಿ, ಇವ್ರು ಮಾಡ್ಲಿ, ಇವ್ರಿಗೆ ಮಾಡ್ತಾರೆ, ಅವ್ರಿಗೆ ಮಾಡ್ತಾರೆ. ಇನ್ನೊಬ್ಬರ ದೋಷಗಳನ್ನ ನೋಡುವಲ್ಲಿ ನಾವು ಬ್ಯುಸಿಯಾಗಿದ್ದೀವಿ. ಇನ್ನೊಬ್ಬರನ್ನ ಹೊಗಳಿ ಮೇಲೆ ಕೆಲ್ಸದಲ್ಲಿ ಅಟ್ಟಕ್ಕೇರಿಸೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ಇನ್ನೊಬ್ಬರನ್ನ ಪಲ್ಲಕ್ಕೆ ಹೊತ್ತು ಮೆರೆಯೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ. ನಮ್ಮನ್ನು ನಾವು ಪಾಪಿಗಳು, ನೀಚರು ಅನ್ಕೊಳ್ತೀವಿ ಅಂದ್ರೆ, ಅಥವಾ ನಿಮ್ಮನ್ನು ಯಾರಾದ್ರೂ ಪಾಪಿ, ನೀಚ ಅನ್ಕೊಂಡು ತಾನೇ ಶ್ರೇಷ್ಠ ಅಂತ ನಿನ್ನ ಸಣ್ಣವನೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಆತನಿಗಿಂತ ಸಮಾಜಘಾತಕರು ಮತ್ತೆ ಯಾರು ಇಲ್ಲ, ಆತ್ಮಘಾತಕರು ಮತ್ತೆ ಯಾರು ಇಲ್ಲ. ಯಾಕಂದ್ರೆ ಒಂದೊಂದು ಆತ್ಮಕ್ಕೆ ಅಷ್ಟು ಬೆಲೆ ಇದೆ. ಇಲ್ಲಿ ಒಂದೊಂದು ಆತ್ಮ ಅಷ್ಟು ಪವರ್ಫುಲ್ ಇದೆ. ಯಾರು ಕಡಿಮೆ ಇಲ್ಲ ಇಲ್ಲಿ, ಯಾರು ಕೀಳನ್ನೋರೇ ಇಲ್ಲ ಜಗತ್ತಲ್ಲಿ. ಎಲ್ಲರ ಆತ್ಮ ಉಜ್ವಲವಾಗಿದೆ. ಅಮೃತಶ್ಯ ಪುತ್ರ ಅಂತ ಹೇಳಿದ್ದಾರೆ, ಶಿವ ಸ್ವರೂಪಿಗಳಂತ ಹೇಳಿದ್ದಾರೆ. ಓದಿದವರೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರು, ಆದ್ರೆ ಗಂಧ ಗಾಳಿನೂ ಅರ್ಥ ಆಗ್ಲಿಲ್ಲ. ಅದು ಬರೀ ಓದಿದ್ದನ್ನ ನೋಡಿ ಹೇಳಿದ್ದಕ್ಕನೆ ಬಂದು ಕಾಲಿಗೆ ಬೀಳಕ್ ಚಾಲು ಮಾಡಿದ್ರು. ಸಿಂಹಾಸನ ಮಾಡಿ ಕೂತ್ಕೊಂಡ್ರು. ಅವರಿಗೆ ಬೆನ್ನ ಚಪ್ಪರಿಸ್ತಾ ಅವ್ರನ್ನ ಸಣ್ಣವರನ್ನಾಗಿ ಮಾಡಿ ತನ್ನ ಬೆನ್ನ ತಾನು ಚಪ್ಪರಿಸ್ಕೊಂಡು ನಘರ್ಕು ನಘಾಟ್ಕು. ಅವರು ಉದ್ಧಾರ ಆಗ್ಲಿಲ್ಲ, ಇವರ ಉದ್ಧಾರ ಅಂತೂ ಬದಲೇ ಇಲ್ಲ. ಅವರೇ ಆಗಿಲ್ಲ ಅಂದ್ರೆ ಇವ್ರನ್ನೆಲ್ಲಿ ಮಾಡ್ತಾರೆ? ಯಾರು ನಿಜವಾಗ್ಲೂ ಉದ್ಧಾರ ಆಗಿದ್ದಾರೆ, ಯಾರು ನಿಜವಾಗ್ಲೂ ಆತ್ಮ ಜಾಗೃತಿ ಮಾಡ್ಕೊಂಡಿದ್ದಾರೆ,
ಅವರು ಯಾರನ್ನು ಸಣ್ಣವರಂತ ನೋಡೋದಿಲ್ಲ, ಯಾರಲ್ಲೂ ಭೇದ ಭಾವ ಮಾಡೋದಿಲ್ಲ, ಸದಾ ಪ್ರೀತಿ ತುಂಬಿದ ಹೃದಯ, ಆನಂದ ತುಂಬಿದ ಅಂತ ಶರಣರು ಸಾಕಷ್ಟು ಜನ ಸಂತರಾಗಿ ಹೋಗಿದ್ದಾರೆ. ಆದರೆ ಅವರನ್ನ ನೋಡಿ ನಾವು ಅವರಂತೆ ಆಗಬೇಕಾಗಿತ್ತು. ಆದರೆ ಅದರ ಬದಲಾಗಿ ಅವರ ಗುಡಿಗಳನ್ನು ಕಟ್ಟೋದರಲ್ಲಿ, ಅವರ ಮೂರ್ತಿಗಳನ್ನ ಮಾಡೋದರಲ್ಲಿ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡಿವಿ. ನಿಜಕ್ಕೂ ಇದು ಅವರಿಗೆ ಇಷ್ಟ ಆದ್ರೆ ಖಂಡಿತವಾಗಿ ಇಲ್ಲ. ಅವರಿಗೆ ಬೇಜಾರು ಮಾಡುವಂಥದ್ದು ಇದೆಲ್ಲ, ಬೇಜಾರು ಮಾಡುವಂಥದ್ದು. ಇದು ಅಧಪತನಕ್ಕೆ ಬಂದ್ಬಿಡ್ತು. ಇದು ಯಾರು ಹೇಳಕ್ಕಾಗದಿರುವಷ್ಟರ ಮಟ್ಟಿಗೆ ಆಧ್ಯಾತ್ಮ ಕ್ಷೇತ್ರ ಮೌಢ್ಯಗಳ ಊಟಿಯಾಗಿ ಬಿಟ್ಟಿತು. ಅದಕ್ಕೆ ಮತ್ತೆ ಸ್ವಯಂ ಪರಮಾತ್ಮ ಬಂದು, ಅಲ್ರಪ್ಪ ಭಾರತ ದೇಶ ಹಂಗೆ, ಭಾರತ ದೇಶ ಹಿಂಗೆ, ಭಾರತ ದೇಶ ಚೆಲ್ಲದ ಪಕ್ಷಿ ಆಗಿತ್ತು. ಭಾಷಣದಲ್ಲಿ ಮಾತಾಡ್ತೇವೆ ನಿಜ, ಆದ್ರೆ ಭಾರತ ದೇಶ ಯಾವಾಗ ಆಗುತ್ತೆ ಹಂಗೆ? ಎಲ್ಲದರಲ್ಲೂ ದರಿದ್ರ ಆಗಿದ್ರಿ ನಿಜ, ಆದ್ರೆ ಮತ್ತೆ ಎದ್ದೇಳೋದಕ್ಕೆ ಅವಕಾಶ ಇದೆ, ಮತ್ತೆ ಸ್ವರ್ಗವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಮತ್ತೆ ಚಿನ್ನದ ಪಕ್ಷಿಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಮತ್ತೆ ವಿಶ್ವಗುರು ಆಗ್ಲಿಕ್ಕೆ ಅವಕಾಶ ಇದೆ. ಯಾವುದರಿಂದ? ಅದು ಒಂದೇ ಕೆಲಸ ನೀವು ಮಾಡ್ಬೇಕು. ಯಾವ ಎಲ್ಲ ಶಾಸ್ತ್ರ ವಚನಗಳೆಲ್ಲ ಹೇಳಿ ಹೋಗಿತ್ತು ಅದನ್ನ ಮತ್ತೆ ನಿಮಗೆ ಸಾರವನ್ನ ತಿಳಿಸ್ತೇನೆ ನಾನು. ನಿಮ್ಮೊಳಗಿನ ಅಂತರಾತ್ಮವನ್ನು ನೀವು ಜಾಗೃತಿ ಮಾಡ್ಕೊಳ್ಳಿ. ಈ ಕಡೆನೂ ನೋಡಬೇಡಿ, ಆ ಕಡೆನೂ ನೋಡಬೇಡಿ, ಮೇಲೇನೂ ನೋಡಬೇಡಿ, ಕೆಳಗಡೆ ನೋಡ. ನಿಮಗಿಂತ ಯಾರು ದೊಡ್ಡವರು ಇಲ್ಲ, ನಿಮಗಿಂತ ಯಾರು ಸಣ್ಣವರು ಇಲ್ಲ, ಎಲ್ಲರೂ ಸರಿ ಸಮಾನರು. ಇದು ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಆತ್ಮರು, ಆತ್ಮೀಯವಾಗಿರಿ. ಸ್ತ್ರೀ ಪುರುಷ ಭೇದ ಭಾವ ಇಲ್ಲ, ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ. ಆತ್ಮಕ್ಕೆ ಗೌರವ ಕೊಡಿ ಸಾಕು, ಒಳಗಿಂದ ಹೃದಯದಿಂದ ಗೌರವ ಕೊಡಿ ಸಾಕು. ಎಲ್ಲರೂ ಅನ್ಯೋನ್ಯವಾಗಿ ಸಮಾನವಾಗಿ. 1 ವರ್ಷದ ಕಂದನಲ್ಲಿರುವ ಆತ್ಮನು 90 ವರ್ಷದ ವಯೋವೃದ್ಧನಲ್ಲಿರುವ ಆತ್ಮನು ಕೂಡ ಏಕ ಸಮಾನವಾಗಿರುವುದರಿಂದ ಯಾರು ಶ್ರೇಷ್ಠ ಕನಿಷ್ಠ ಅನ್ನೋ ಭೇದ ಭಾವ ಅದು ದೇಹ ಭಾನಮಯ ಹೊರತಾಗಿ ಆತ್ಮ ಭಾವವಲ್ಲ. ಅದು ಈ ದೇಹ ಭಾನವನ್ನ ಬಿಟ್ಟು ಆತ್ಮ ಭಾವದಲ್ಲಿ ಬಂದು ನಿಮ್ಮನ್ನು ನೀವು ಬೆಳೆಸಿಕೊಂಡಾಗ ನಿಮ್ಮ ಜಾಗೃತಿ ಆಗುತ್ತೆ. ಮತ್ತೆ ಯಾವಾಗ ನೀವು ಆತ್ಮ ಪ್ರಕೃತಿಯಲ್ಲಿದ್ದೀರಿ, ನೀವು ಅವಿನಾಶಿಯಾಗಿದ್ರಿ, ಅನಾದಿಯಾಗಿದ್ರಿ, ನೀವು ಸದಾಕಾಲ ಇದ್ದಂಗೆ ಇರುವಂತ ಸತ್ಯ ಸ್ವತಂತ್ರರು, ನೀವು ನಿರಾಧಾರಿಗಳು, ನೀವು ನಿರ್ವಿಘ್ನರು, ನೀವು ನಿರಾತಂಕರು ನೀವು ಅಂತ ನಿಮ್ಮ ಬಗ್ಗೆ ಮತ್ತೆ ಆತ್ಮ ಬಗ್ಗೆ ಹೇಳಿ 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 ಜ್ಞಾನದ 3 ನೇತ್ರವನ್ನು ಕೊಟ್ಟು ಆತ್ಮ ಜಾಗೃತಿಯನ್ನ ಮಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಇಷ್ಟು ದಿನ ಯಾವ್ಯಾವುದಕ್ಕೂ ಏನೆಲ್ಲ ಮಾಡಿಬಿಟ್ಟಿದ್ರಿ? ಏನೂ ಇಲ್ಲ. ಒಂದಷ್ಟು ಆತ್ಮ ಜಾಗೃತಿ ಮಾಡ್ಕೋಬೇಕು ಅಂದ್ರೆ ತಮೋ ಪ್ರಧಾನ ವೃತ್ತಿಗಳನ್ನ ಬಿಡಬೇಕು, ತಮೋ ಪ್ರಧಾನ ವ್ಯವಹಾರಗಳನ್ನ ಬಿಡಬೇಕು, ತಮೋ ಪ್ರಧಾನ ಆಹಾರ ವಿಹಾರಗಳನ್ನ ಬಿಡಬೇಕು, ತಮೋ ಪ್ರಧಾನ ವ್ಯವಹಾರಗಳನ್ನ ಬಿಡಬೇಕು, ತಮೋ ಪ್ರಧಾನ ಬಹಿರಂಗದ ಇಚ್ಛೆಗಳನ್ನ ಬಿಡಬೇಕು. ಒಳಗಡೆ ಅಂತರ್ಮುಖಿಯಾಗಿ ಶಾಂತವಾಗಿ ಏಕಾಂತದಲ್ಲಿ ಕುಳಿತು ನಿನ್ನ ಅಂತರಂಗವನ್ನು ನೋಡಿಕೊಂಡು ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದಷ್ಟೇ ಸಾಧನೆ. ಅದನ್ನ ನೀವು ಮಾಡಿ ನೋಡಿ. ಅದನ್ನ ಶಿವಯೋಗದ ಮುಖಾಂತರ ಮಾಡ್ತಿರೋ, ಧ್ಯಾನದ ಮುಖಾಂತರ ಮಾಡ್ತಿರೋ, ಮೌನದ ಮುಖಾಂತರ ಮಾಡ್ತಿರೋ, ಏಕಾಂತದ ಮುಖಾಂತರ ಮಾಡ್ತಿರೋ, ಕಾಯಕದಲ್ಲಿದ್ದು ಮಾಡ್ತಿರೋ, ಒಟ್ಟು ಮಾಡಿಕೊಳ್ಳಿ. ಮಾಡಿಕೊಳ್ಳೋದಕ್ಕೆ ಎಲ್ಲಾ ಕಡೆಯಲ್ಲೂ ಬರುತ್ತೆ. ನಿಮಗೆ ಯಾವುದು ಸಾಧುನೋ, ನಿಮಗೆ ಯಾವುದು ಇಷ್ಟನೋ, ನಿಮಗೆ ಹೇಗೆ ಇಷ್ಟನೋ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಕಂಡೀಷನ್ ಇಲ್ಲ. ಆದರೆ ಎಲ್ಲದರಲ್ಲೂ ಸಾತ್ವಿಕತೆ ಬಹಳ ಮುಖ್ಯ. ಎಲ್ಲದರಲ್ಲೂ ಸಾತ್ವಿಕತೆ ಬಹಳ ಮುಖ್ಯ. ಸತೋಪ್ರಧಾನ ದೃಷ್ಟಿ, ಸತೋಪ್ರಧಾನ ಮಾತು, ಸತೋಪ್ರಧಾನ ವ್ಯವಹಾರ, ಸತೋಪ್ರಧಾನದ ವಿಚಾರ, ಇದನ್ನಿಟ್ಟುಕೊಂಡು ನೀವು ಎಲ್ಲಾದರೂ ಇರು, ಮನೆಯಲ್ಲಾದರೂ ಇರು, ಮಠದಲ್ಲಾದರೂ ಇರು, ಸಂಸಾರಿಯಾದರೂ ಆಗಿರೋ, ಸನ್ಯಾಸಿ ಆದರೂ ಆಗಿರೋ, ಸ್ತ್ರೀ ಆದರೂ ಇರು, ಪುರುಷನಾದರೂ ಇರು, ನಿನ್ನದು ನೀನೇ ಮಾಡಿಕೊಳ್ಬೇಕು. ಅದರ ಕಡೆಗೆ ಒಂದು ಗಮನವನ್ನು ಇಟ್ಟುಕೊಂಡಿರಬೇಕು. ಆ ರೀತಿಯಾಗಿ ನೀವು ಮಾಡೋದಾದ್ರೆ ಖಂಡಿತವಾಗಿ ಆತ್ಮ ಜಾಗೃತಿ ಆಗುತ್ತೆ. ಒಂದಷ್ಟು ಶಿಸ್ತುಬದ್ಧ ಜೀವನವನ್ನ, ಸಂಯಮಬದ್ಧ ಜೀವನವನ್ನ ಇಟ್ಟುಕೊಂಡು ನಿರಂತರವಾದ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಹೋದ್ರೆ ಆತ್ಮ ಜಾಗೃತಿ ಆಗ್ತಾ ಹೋಗುತ್ತೆ. ಒಳಗಿನ ಒಂದೊಂದು ಆತ್ಮ ಜ್ಯೋತಿಗಳು ಬೆಳಗ್ತಾ ಹೋದರೆ ಭೂಮಿಯ ಮೇಲಿನ ನಕ್ಷತ್ರಗಳಂತೆ ಹೊಳಿತೀರಿ. ಆ ಆತ್ಮೀಯ ದೃಷ್ಟಿ ಇಡೀ ಜಗತ್ತನ್ನ ಪರಿವರ್ತನೆ ಮಾಡುತ್ತೆ, ಜಗತ್ತಿನ ವಾತಾವರಣವನ್ನು ಶಾಂತಗೊಳಿಸುತ್ತೆ, ಮತ್ತೆ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡುತ್ತೆ. ಇದು ವಿಶ್ವವನ್ನ ಸ್ವರ್ಗವನ್ನಾಗಿ ಮಾಡುವಂತಹ ಕಲ್ಪನೆ. ಇದು ವಿಧಿ, ಬರೀ ಕಲ್ಪನೆ ಅಲ್ಲ. ಅಂತ ವಿಧಿಯನ್ನು ಕಲಿಸಿಕೊಟ್ಟಿರುವಂತಹ ಪರಮಾತ್ಮನನ್ನ ಜ್ಞಾನ ಸಾಗರ ಅಂತ ಕರೀತಾರೆ.
ಆ ಜ್ಞಾನ ಸಾಗರನಿಂದ ಇವತ್ತು ನಮಗೆ ಮೂರನೇ ನೇತ್ರ ಸಿಕ್ಕಿದೆ. ನಾವು ಕೂಡ ಇದು ಒಂದು ಸಂಪ್ರದಾಯಕ್ಕೆ ಸಿಕ್ಕು ಬಲಿಯಾಗಬಾರದು. ನಾವು ಆತ್ಮಜಾಗೃತಿಯನ್ನ ಮಾಡಿಕೊಳ್ಳುವ ಕಡೆಗೆ ವೈಯಕ್ತಿಕವಾಗಿ ಇದರಲ್ಲಿ ಸ್ವಾರ್ಥಿಯಾಗಿರಿ, ತೊಂದರೆ ಇಲ್ಲ. ಅಕ್ಕವ್ರು ಏನಂತಾರೆ, ಅಣ್ಣವ್ರು ಏನಂತಾರೆ, ಸಂಪ್ರದಾಯಗಳು ಮಾಡ್ಕೊಂಡು ಎಷ್ಟು ದಿನ ಇದನ್ನೇ ಮಾಡ್ಕೊಂಡು ಇನ್ನೊಬ್ಬರಿಗೆ ತಿಳಿಸ್ಬೇಕು ನಿಜ. ಆದರೆ ತಿಳಿಸುವಂತ ಸೇವೆಯಲ್ಲೂ ಕೂಡ ಆತ್ಮಿಕ ಸ್ಥಿತಿ ಇಟ್ಕೊಳ್ಳಿ. ಆದರೆ ಸ್ಥಿತಿಯನ್ನ ಬಿಟ್ಟ ಸೇವೆ 3 ಕಾಸಿಗೂ ಉಪಯೋಗಕ್ಕೆ ಬರುವುದಿಲ್ಲ, 3 ಕಾಸಿಗೂ ಉಪಯೋಗ ಇಲ್ಲ. ನಿನ್ನನ್ನೇ ಉದ್ಧಾರ ಮಾಡ್ಕೊಳ್ಳಕ್ಕಾಗದ್ರೆ ಈ ಜ್ಞಾನ ಇನ್ನೊಬ್ಬರಿಗೆ ಕೊಟ್ಟರು ಏನು, ಅವ್ರ ಉದ್ಧಾರ ಆಗ್ಬೋದು, ಆಗ್ತಾರೇನೋ ಗೊತ್ತಿಲ್ಲ ಕುಣಿಬೇಕಾದ್ರೆ. ಆದ್ರೆ ನಿನ್ನುದ್ಧಾರ ಯಾರು ಅಂತೂ ಬಂತು ಮಾಡೋದಿಲ್ಲ. ನೀನು 1000 ಕೋಟಿ ಪುಸ್ತಕ ಹಂಚಿದ್ರು ಕೂಡ ನಿನ್ನ ಆತ್ಮ ಜಾಗೃತಿಯನ್ನ ನೀನು ಮಾಡಬೇಕು. ನಿನ್ನ ಆತ್ಮ ಜಾಗೃತಿಯನ್ನ ನೀನು ಮಾಡ್ಕೊಳ್ಬೇಕು ಅಂದ್ರೆ ಅಂತರ್ಮುಖಿ ಆಗ್ಬೇಕು, ಏಕಾಂತವಾಸಿ ಆಗ್ಬೇಕು. ಇಲ್ಲಿ ನಾಟಕ ಮಾಡಕ್ ಹೋಗ್ಬಾರ್ದು, ಬಹಳ ಪ್ರಾಮಾಣಿಕವಾಗಿರಬೇಕು. ನನಗೊಳಗಡೆ ಅಬ್ಬರ ಇರಬೇಕು, ಆಸಕ್ತಿ ಇರಬೇಕು. ನನಗೆ ನಾನೇ ಇದು ಮಾಡ್ಕೊಳಕ್ ಬರುತ್ತೆ. ಯಾರಾದ್ರೂ ಮಾಡ್ತಾರೆ, ಇವತ್ತಲ್ಲ ನಾಳೆ ಯಾರೋ ಮಾಡಿಸ್ತಾರೆ, ಬಾಬಾ ಮಾಡಿಸ್ತಾರೆ, ಅಕ್ಕವ್ರು ಮಾಡಿಸ್ತಾರೆ, ಅಣ್ಣವ್ರು ಮಾಡಿಸ್ತಾರೆ, ಮುಂದೆ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಭ್ರಮೆಯಿಂದ ಹೊರಗಡೆ ಬನ್ನಿ. ಇವತ್ತೇ ಈ ಕ್ಷಣವೇ ಕೂತ್ಕೊಳ್ಳಿ, ಚಿಂತನೆ ಮಾಡಿ, ಅಂತರ್ಮುಖಿಯಾಗಿ, ಮೌನಿಯಾಗಿ. ಕರ್ಮದಲ್ಲಿ ನೀವು ಸಾಯುವವರೆಗೂ ಎಷ್ಟೇ ಬಿಜಿಯಾಗಿದ್ರೆ ನಿಮ್ಮನ್ನ ಬಿಡಿಸೋರು ಯಾರು ಇಲ್ಲ. ಬಿಟ್ಟು ಬಿಡಿ ಅಂತ ಹೇಳೋರು ಸ್ವತಃ ತಂದೆ ತಾಯಿನೂ ಬಿಡಿಸೋದಿಲ್ಲ, ಮಕ್ಕಳು ಬಿಡಿಸೋದಿಲ್ಲ, ಅಣ್ಣ ತಂಗಿ ಬಿಡಿಸೋದಿಲ್ಲ, ಪತಿ ಬಿಡಿಸೋದಿಲ್ಲ, ಪತ್ನಿ ಬಿಡಿಸೋದಿಲ್ಲ. ದುಡಿಲಿ ಅನ್ನೋರೇ ಎಲ್ಲರೂ. ಯಾಕಂದ್ರೆ ನಿಮ್ಮಿಂದ ಲಾಭ ಇದೆ ಯಾರಿಗೋ ಒಬ್ಬರಿಗೆ, ಯಾರಿಗಾದ್ರೂ ಇದ್ದೇ ಇರುತ್ತೆ. ನೀವು ದುಡಿದ್ರೆ ನೀವೊಬ್ಬರೇ ತಿನ್ನೋದಿಲ್ಲ, ನೀವೊಬ್ಬರೇ ನಿಮಗೇನು ಉಪಯೋಗ ಇರೋದಿಲ್ಲ. ಆದ್ರೆ ನೀವು ಒಳಗಡೆ ಎಷ್ಟೊತ್ತು ಇರ್ತೀರ ಅದಷ್ಟೇ ನಿಮ್ಗೆ ಉಪಯೋಗ ಆಗುತ್ತೆ. ಈ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳಿ, ಭಯದಿಂದ ಹೊರಗಡೆ ಬನ್ನಿ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಂತರ್ಮುಖಿ ಅಭ್ಯಾಸ ಬಹಳ ಮುಖ್ಯ ಇದೆ. ಸಮಯ ಹತ್ತಿರ ಬರ್ತಾ ಇದೆ, ಎಲ್ಲ ವ್ಯರ್ಥಕ್ಕೂ ಫುಲ್ ಸ್ಟಾಪ್ ಇಟ್ಟು ಬಿಡೋಣ, ಸಾಕು. ಒಳಗಡೆ ಹೋಗಿ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡು ವಿಶ್ವ ಸೇವೆಯ ಪರಿವರ್ತನೆ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ ಓಂ ಶಾಂತಿ.